ಸರ್ ನಿಮ್ಗೆ ಲಕ್ ಇತ್ತು ಅಂದ್ರೆ ನಿಮ್ಗೆ ಕ್ಯಾರೆಕ್ಟರ್ ಹುಡ್ಕೊಂಡ್ ಬರ್ತೈತಿ ಓಕೆ ಮತ್ತು ಅವಕಾಶ ಹುಡ್ಕೊಂಡ್ ಬರುತ್ತೆ. ಸಿನಿಮಾ ಎಲ್ಲ ಒಂದ್ ಕಡೆ ನಿಮ್ಮಿಂದ ಅಲ್ಲ ಅಂದ್ರೆ ಬೇರೆ ಕಡೆಯಿಂದ ಸಿನಿಮಾ ಹಿಟ್ ಆದ್ರೆ ಅಲ್ಲಿಂದ ನೀವು ಕ್ಲಿಕ್ ಆಗ್ತೀರಿ. ಸೊ ಒಂದು ಸಿನಿಮಾ ಹಿಟ್ ಆಯ್ತು ಅಂದ್ರೆ ಅಲ್ಲಿ ಆರ್ಟಿಸ್ಟ್ಗಳು ಹಿಟ್ ಆಗ್ತಾರೆ. ಕಾಂತಾರ ತಗೊಳ್ಳಿ, ಈ ಹಿಂದೆ ಎಷ್ಟೋ ಸಿನಿಮಾ ಮಾಡಿದ್ರು ಡೈರೆಕ್ಟ್ರು. ಹೌದು, ಸಿನಿಮಾ ಎಲ್ಲ ಹೋಯ್ತು. ಹುಚ್ಚ ಸಿನಿಮಾಗಳು ಹೆಂಗೆ ಅವರು ಈಸ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್, ಬಟ್ ಅವರು ಕಷ್ಟಪಟ್ಟಿದ್ದಾರೆ ಸುದೀಪ್ ಅವರು. ಆಮೇಲೆ ಅಲ್ಲಿಂದ ನಮಗೆ ಇನ್ನೊಂದು ಕಡೆ ಶಿಫ್ಟ್ ಮಾಡೋದು. 12 ಗಂಟೆ ಆಗೋಯ್ತು ಅಲ್ಲಿ. ರಾತ್ರಿ ಊಟ ಮಾಡಿಲ್ಲ, ಬೆಳಗ್ಗೆ ಒಂದು ಕಪ್ ಚಹಾ ಇಲ್ಲ, ಹೊಟ್ಟೆ ಸಗತ್ ತರಿತರ ಆಗುತ್ತೆ. 12 ಗಂಟೆ ಆದರೂ ಇಲ್ಲ. 12 ಗಂಟೆ ಆದ ತಕ್ಷಣ ಅಲ್ಲಿ ಎಲ್ಲ ಹಿಂಗೆ ಲೈಟ್ಸ್ ರೆಡಿ ಮಾಡಕತ್ತಿದ್ರು. ಯಾರೋ ಟಿಫಿನ್ ಮಾಡಿದ್ರಿ ಅಲ್ಲಿ ಮಾಡ್ಕೊಳ್ರಿ ಅಂತ ಹಚ್ಚಿರು. ತಾಟ್ ಇಟ್ಕೊಂಡು ಕ್ಯೂನ ನಿಂತು ನಾನು ಅಣ್ಣ ಇನ್ನೊಂದು ಒಡೆ ಹಾಕೋಣ, ಹಿಂಗೆ ಹಾಕ್ಬಿಟ್ರ ಇನ್ನೊಬ್ರು ಹಾಕೋಬೇಡ ಹಾಗೆ ಚೀಫ್ನವನು. ಆಯ್ತಣ್ಣ ಹೋದೆ ನಾನು. ಹೋಗಿನಿ ಇನ್ನು ಹಿಂದೆ ಯಾರೋ ಲೇಡಿ ನಿಂತಾಳ, ಅಕ್ಕಿಗೆ 2 ವಡೆ ಆಗ್ತದೆ. ನೋಡ್ಬಿಡು ಇಲ್ಲೇ ಬಂದು ಕೂತ್ಕೊಂಡ ಅವನು ಮುಂದೆ ಅಣ್ಣ ಅಣ್ಣ ಬೇಜಾರು ಮಾಡ್ಕೊಬೇಡ ಅಣ್ಣ, ಅದು ಹಳೆದೆಲ್ಲ ಮರ್ತು ಬಿಡೋಣ ಅಂದ. ಹಿಂಗಂದೆ ನೋಡು, ನಾನು ಅಂತ ಹೇಳ್ತಾ ಇಲ್ಲ, ಯಾವುದೇ ಕಲಾವಿದ ಆಗಲಿ ಯಾವುದೇ ಹೊಟ್ಟೆ ಹಸ್ಕೊಂಬಂದಿರ್ತಲ್ಲ, ಹೊಟ್ಟೆ ತುಂಬ ಊಟ ಹಾಕು. ನಿಮ್ಮ ಮನೆಯಿಂದ ತತ್ಯ ಪ್ರೊಡ್ಯೂಸರ್ ತಾನೇ ಕೊಡೋದು. ಸಿಟ್ಟು ನೋಡು ನನಗೆ, ನೋಡು ದೇವ್ರು ಹೆಂಗೆ ತೋರಿಸ್ತಾನೆ ಅಂತಂದೆ. ತಪ್ಪಾಯ್ತಣ್ಣ ಅಂದ. ಯೂಶಲಿ ಈ ಟ್ಯಾಲೆಂಟು, ಲಕ್ಕು, ಹಾರ್ಡ್ ವರ್ಕು ಪ್ರತಿಯೊಬ್ಬ ಆರ್ಟಿಸ್ಟು ತಮ್ಮ ಡೆಫಿನೇಷನ್ ಹೇಳ್ತಾರೆ, ತಮ್ಮ ಪರ್ಸ್ಪೆಕ್ಟಿವ್ ಹೇಳ್ತಾರೆ. ರವಿಚೇತನ ಹೇಳ್ತಾರೆ, ಅದು ನಿಮಗೆ ಅಪ್ಲೈ ಮಾಡ್ಕೊಂಡು ಹೇಳೋದಾದ್ರೆ 90% ಗೋಸ್ ಆನ್ ಲಕ್, 10% ಟ್ಯಾಲೆಂಟ್. ಲುಕ್ ಡಸಂಟ್ ಮ್ಯಾಟರ್. ರಿಪೀಟ್ ಮಾಡಿ, ಚೆನ್ನಾಗಿದೆ. ನನ್ನ ಅನುಭವ, ನನ್ನ ಈ 25 ವರ್ಷದ ಇಂಡಸ್ಟ್ರಿಯಲ್ಲಿ 300 ಸಿನಿಮಾ ಮೇಲೆ ಮಾಡಿದಿಲ್ಲ. ನನ್ನ ಅನುಭವ 90% ನಿಮಗೆ ಲಕ್ ಇರಬೇಕು, 10% ಟ್ಯಾಲೆಂಟ್ ಇರಬೇಕು. ನೀವು ಲುಕ್ ಹೆಂಗರೇ ಇದೆ, ತಲೆ ಕೂದಲೈತೋ, ಹಾಟಿ ಬಂದೈತೋ, ಈ ಗಿಡ್ಡೋ ಉದ್ದೋ ಅಡ್ಡ ಹೆಂಗಾರೇ ಇರಿ, ನಿಮ್ಗೆ ಲಕ್ ಇತ್ತ ನಿಮ್ನೆಲ್ಲೋ ತೊಗೊಂಡೋಗ್ತೈತೆ. ನಿಮ್ಗೆ ಲಕ್ ಇಲ್ಲ, ನೀವು ತಿಪ್ಪರ್ಲಾಗ ಹಾಕಿ ನೀವು ಏನು ಮಾಡಿ ವರ್ಕೌಟ್ ಮಾಡಿ 6 ಪ್ಯಾಕ್ ಮಾಡಿ ಏನು ಮಾಡಿದ್ರು ಏನು ಆಗೋದು. ಹಂಗಂತ ನಾನು ಇನ್ನೊಬ್ಬರು ಇಂಡಸ್ಟ್ರಿಗೆ ಬರೋರಿಗೆ ನಾನು ಅಲ್ಲ ಡಿಗ್ರೇಡ್ ಮಾಡ್ತಾ ಇಲ್ಲ. ಇದು ನಿಮ್ಮ ಪರ್ಸ್ಪೆಕ್ಟಿವ್, ನೀವು ನನ್ನ ಎಕ್ಸ್ಪೀರಿಯನ್ಸ್. ಬೇರೆಯವ್ರಿಗೆ ಲಕ್ ಇರುವ, ಈಗ ಒಂದೊಂದು ಸಿನಿಮಾ ಎಲ್ಲ ಹೋಗ್ಬಿಟ್ಟಿದ್ದಾರೆ. ನನಗೆ ಹೇಳ್ತಾರೆ, ನೀವು ಹೇಳೋದು ಪರ್ಸನಲ್ ಕೇಳೋದಿಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲ, ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. 90% ಲಕ್ ಬೇಕ್ರಿ. ಎಲ್ಲರೂ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತಾರೆ, ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ, ಸೀರಿಯಲ್ಸ್ ಅಲ್ಲಿ ಒಳ್ಳೆ ಆ್ಯಕ್ಟರ್ಸ್ ಇದ್ದಾರೆ, ಥಿಯೇಟರ್ ಆರ್ಟಿಸ್ಟ್, ಎಲ್ಲ ಥಿಯೇಟರ್ ಆರ್ಟಿಸ್ಟು ಸೂಪರ್. ಅವರು ಸಿನಿಮಾ ಓಕೆ ಬಿಡಿ, ಯಾರೋ ಪ್ರಾಂಪ್ಟ್ ಮಾಡ್ತಾರೆ, ಮತ್ತೊಂದೇನೋ ಮಾಡ್ತಾರೆ. ಬಟ್ ಸೀರಿಯಲ್ಲು ಥಿಯೇಟರ್ ಆರ್ಟಿಸ್ಟ್ ಹಂಗಲ್ಲ, ಪ್ರಾಂಪ್ಟಿಂಗ್ ಏನಿಲ್ಲ ಅಲ್ಲಿ. ಡೈಲಾಗ್ ಡೆಲಿವರಿ ಹೆಂಗೆ ಕೊಡಬೇಕು, ಕಷ್ಟ ಇದೆ. 90% ಲಕ್ ಅನ್ನೋದನ್ನು ಹೆಂಗೆ ಡಿಫೈನ್ ಮಾಡ್ತೀರಿ? ಇನ್ನೂ ಡೀಪಾಗಿ ಹೋಗೋದಾದ್ರೆ ಹೆಂಗೆ? ಸರ್ ನಿಮ್ಗೆ ಲಕ್ ಇತ್ತು ಅಂದ್ರೆ ನಿಮ್ಗೆ ಕ್ಯಾರೆಕ್ಟರ್ ಹುಡ್ಕೊಂಡ್ ಬರ್ತೈತಿ, ಓಕೆ, ಮತ್ತು ಅವಕಾಶ ಹುಡ್ಕೊಂಡ್ ಬರುತ್ತೆ. ಸಿನಿಮಾ ಎಲ್ಲ ಒಂದ್ ಕಡೆ ನಿಮ್ಮಿಂದ ಅಲ್ಲ ಅಂದ್ರೆ ಬೇರೆ ಕಡೆಯಿಂದ ಸಿನಿಮಾ ಹಿಟ್ ಆದ್ರೆ ಅಲ್ಲಿಂದ ನೀವು ಕ್ಲಿಕ್ ಆಗ್ತೀರಿ. ಓಕೆ, ಉದಾಹರಣೆ ಎಷ್ಟೋ ಇದಾವೆ. ಸೊ ಒಂದು ಸಿನಿಮಾ ಹಿಟ್ ಆಯ್ತು ಅಂದ್ರೆ ಅಲ್ಲಿ ಆರ್ಟಿಸ್ಟ್ಗಳು ಹಿಟ್ ಆಗ್ತಾರೆ. ಕಾಂತಾರ ತಗೊಳ್ಳಿ, ಈ ಹಿಂದೆ ಎಷ್ಟೋ ಸಿನಿಮಾ ಮಾಡಿದ್ರು ಡೈರೆಕ್ಟ್ರು. ಹೌದು, ಸಿನಿಮಾ ಎಲ್ಲ ಹೋಯ್ತು ಅಲ್ವಾ. ಇನ್ನು ಇಂಡಸ್ಟ್ರಿಯಲ್ಲಿ ಸುಮಾರಿದೆ ಏನೋ ಎಕ್ಸಾಂಪಲ್ಸ್ ಎಲ್ಲ. ಸೊ ಇವೆಲ್ಲ ನೋಡಿದಾಗ ಎಲ್ಲರೂ ಅಷ್ಟೇ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ನಮ್ಮಲ್ಲಿ. ಲಕ್ ಇಲ್ಲ, ಅವಾಗೆ ಅವಕಾಶ ಇಲ್ಲ. ಲಕ್ ಇದ್ರೆ ಅವಕಾಶ ಸಿಗುತ್ತೆ, ಹುಡ್ಕೊಂಬರುತ್ತೆ. ಇಲ್ಲ ಅಂದರೆ ಇಲ್ಲ, ಅವು ಕಷ್ಟಪಡ್ತಾ ಇರ್ತಾರೆ. ಅದೇ ಹೇಳಿದೆ ನಾನು, ಅಕ್ಷಯ್ ಕುಮಾರ್ ಒಂದು ಇಂಟರ್ವ್ಯೂ ನೋಡಿದಾಗ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಎಷ್ಟೋ ಜನ ಸ್ಟುಡಿಯೋಗೆ ಹೋಗ್ಬೇಕಾದ್ರೆ ಕ್ಯೂ ನಿಂತಿರ್ತಾರೆ ಫೋಟೋಸ್ ಕೊಡೋಕ್ಕೆ, ಮತ್ತೊಂದಕ್ಕೆ ಅವಕಾಶಕ್ಕಾಗಿ. ಎಷ್ಟು ಸ್ಮಾರ್ಟ್ ಆಗಿರ್ತಾರೆ, ವೈಟ್ ಪರ್ಸನಾಲಿಟಿ, 6 ಪ್ಯಾಕ್ ಎಲ್ಲ ಹೆಂಗಿರ್ತಾರೆ ಅವರೆಲ್ಲ. ನಾನು ಕಾರಲ್ಲಿ ಬೇಕು ಒಳ್ಳೆ ನೋಡ್ತೀನಿ ಅವ್ರನ್ನೆಲ್ಲ, ಅಯ್ಯೋ ನನಗಿನ್ನ ಸ್ಮಾರ್ಟ್ ಆಗಿದ್ದಾರೆ ಇವ್ರಲ್ಲ, ಹೆಂಗಿದ್ದಾರೆ ಇವ್ರು, ನಾನು ಯಾಕೆ ಹಿಂಗಿದ್ದೀನಿ. ಸೊ ಐ ಆಮ್ ಬ್ಲೆಸ್ಡ್, ಎಲ್ಲೋ ಒಂದು ಕಡೆ ನಾನು ಬ್ಲೆಸ್ಡ್, ಅದಕ್ಕೆ ನಾನು ದೇವ್ರು ನನಗೆ ಇಟ್ಟಿದ್ದಾನೆ ಅಂತ ಅವರು ಹೇಳಿದರು. ಅಕ್ಷಯ್ ಕುಮಾರ್ ಅವರು. ಸುದೀಪ್ ಅವರು ನನಗೊಂದು ಮಾತು ಹೇಳಿದ್ರು ಇದೇ ವಿಷಯಕ್ಕೆ. ನಾವು CCL ಯಾವ್ದು ಮ್ಯಾಚ್ ಗೆದ್ದಿದ್ವಿ, ಬಸ್ಸಲ್ಲಿ ಬರ್ತಾ ಇದ್ವಿ, ಎಲ್ಲ ಮುಂದೆ ಕೂತ್, ಇಬ್ಬರೇ ಹಿಂದೆ ಲಾಸ್ಟ್ ಸೀಟರ್ ಇಬ್ಬರೇ ಕೂತಿದ್ವಿ. ಹಿಂಗೇನೋ ಮಾತಾಗಿ ಬಂತು, ಹುಚ್ಚ ಸಿನಿಮಾಗಳು ಹೆಂಗೆ. ಅವರು ಈಸ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್, ಬಟ್ ಅವರು ಕಷ್ಟಪಟ್ಟಿದ್ದಾರೆ ಸುದೀಪ್ ಅವರು. ಅವ್ರು ಹೇಳ್ತಾ ಇದ್ರು, ನಾನು ಫೋಟೋಸ್ ತೊಗೊಂಡು ಪ್ರೊಡ್ಯೂಸರ್ ಮನೆಗಳಿಗೆ ನಾನು ಹೋಗಿದ್ದೀನಿ ಜೊತೆ, ಹಿಂಗೆ ಕಣೋ ಹಂಗೆ ಕಣೋ
ಹುಚ್ಚ ಮಾಡ್ಬೇಕಾದ್ರೆ ಹಿಂಗೆ ಕಷ್ಟಪಟ್ಟಿದ್ವಿ ಏನೋ ಒಂದು ವಿಷಯ ಬಂತು. Yes, yes. ಇಬ್ಬರೇ ಕೂತು ಮಾತಾಡ್ತಾ ಇದ್ವಿ. ಇದೇ ರೆಹಮಾನ್ ಹತ್ರ ಹೋಗಿದ್ದೆ, ಅವ್ರು ಮಾಡಲ್ಲ ಅಂದರು, ಮಾಡಿ ಅಂತಂದೆ. ಹುಚ್ಚ ಸಬ್ಜೆಕ್ಟು. ಸೊ ತುಂಬ ನಾನು ಅವ್ರನ್ನ ಫಾಲೋ ಅಪ್ ಮಾಡಿದೆ. ಆಮೇಲೆ ಲಾಸ್ಟಿಗೆ ಒಪ್ಕೊಂಡ್ರು. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ನನಗೊಂದು ಲೈಫ್ ಆಯಿತು. ನನಗಿಂದ ಎಷ್ಟೋ ಜನ ನೀನು ಚೆನ್ನಾಗಿ ಮಾಡಿದ್ವಿ. ಯು ಆರ್ ಆಲ್ಸೋ ವೆರಿ ಗುಡ್ ಆ್ಯಕ್ಟರ್. ನೋಡೋಕ್ಕೂ ಚೆನ್ನಾಗಿ, ಎಲ್ಲ ಚೆನ್ನಾಗಿದೆ ಕಣೋ. ಲಕ್ ಕಣೋ ಮ್ಯಾಟ್ರಸ್ಸು. ಐ ಆಮ್ ಬ್ಲೆಸ್ಡ್ ಅಲ್ವಾ? ಹೌದು, ನನಗೆ ಅನ್ನಿಸ್ತು ಅವಾಗನೇ. ಹೌದು, ಹೇಳ್ತಾರೆ ಸತ್ಯ ಅಂತ. ಅದಾದಮೇಲೆ ನಾನು ಅಕ್ಷಯ್ ಕುಮಾರ್ ನೋಡಿದೆ, ಎಲ್ಲೋ ಅದು ಎರಡು ಕನೆಕ್ಟ್ ಆಯಿತು. ಆವಾಗ ನಾನು ಡಿಸೈಡ್ ಮಾಡಿಬಿಟ್ಟೆ 90% ಲಕ್ ಬೇಕು ಸರ್, 10% ಟ್ಯಾಲೆಂಟು. ಲುಕ್ನಿಗೆ ಹೆಂಗೆ ಇದು ನಡೆಯುತ್ತೆ ಸರ್. ಇಲ್ಲ, ಈ ವಿಷಯಕ್ಕೆ ನಾನು ಇನ್ನೊಂದು ಕನೆಕ್ಟ್ ಆಗ್ತೀನಿ. ಇಮ್ರಾನ್ ಸರ್ದಾರಿ ಅವ್ರದ್ದು ಒಂದು ಸಿನಿಮಾದ ಇಂಟರ್ವ್ಯೂ ಮಾಡಬೇಕಾದ್ರೆ ಅಪ್ಪು ಸರ್ ಜೊತೆಗೆ ಒಂದು ಸಿನಿಮಾದ್ದು ಶೂಟಿಂಗ್ ಅಂತ ಅವರು ಫಾರಿನ್ಗೆ ಹೋಗಿದ್ದಾರೆ. ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇಮ್ರಾನ್ ಸರ್ದಾರಿಯ ಮತ್ತು ಅಪ್ಪು ಸರ್ ಇಬ್ಬರೇ ಒಂದು 10-15 ನಿಮಿಷ ಟೈಮ್ ಕಳೆಯುವಂಥ ಒಂದು ಸಮಯ. ಆ ಟೈಮಲ್ಲಿ ಅಪ್ಪು ಸರ್ ಅಂತಿರಂತೆ, ಇಮ್ರಾನ್ ನನಗಿಂತಲೂ ಎಷ್ಟು ಚೆನ್ನಾಗಿರೋರು ಇದ್ದಾರೆ, ನನಗಿಂತೂ ಚೆನ್ನಾಗಿ ಆ್ಯಕ್ಟ್ ಮಾಡೋರು ಇದ್ದಾರೆ, ದೇವ್ರು ನನ್ನ ಸೂಪರ್ ಸ್ಟಾರ್ ಮಾಡಿಬಿಡ್ನಲ್ಲ ಅಂತ ಅಪ್ಪು ಅಣ್ಣ ಹೇಳಿದ್ರಂತೆ. ನೋಡಿ, ಇದನ್ನ ಇಮ್ರಾನ್ ಹೇಳ್ಬೇಕಾದ್ರೆ ಲಿಟ್ರಲಿ ಅವ್ರ ಎಮೋಷನ್ಸ್, ಅಂದರೆ ದೊಡ್ಡ ಮನೆ ಮಗ ಆದ್ರೂ ಅವರಲ್ಲಿರುವಂತಹ ವಿಷಯ, ಅಂದರೆ ಸತ್ಯ ಹೇಳ್ತಿರೋದು. ನನಗಿಂತೂ ಚೆನ್ನಾಗಿರೋರು ಇದ್ದಾರೆ, ಆ್ಯಕ್ಟ್ ಮಾಡ್ತಾರೆ, ಬಟ್ ನನಗೆ ಎಂಥ ಅದೃಷ್ಟ ಇದೆ ಅಂತ, ಅಂದರೆ ಅದಷ್ಟು ಕನೆಕ್ಟ್ ಆಗಿದೆ ನಾನು. ಹೇಳಿದ ದೊಡ್ಡತನ ಅವ್ರದ್ದು. ಎಷ್ಟೋ ಜನ ಎಣ್ಣೆ ಮನೆ ಒಂದು ಸಿನಿಮಾ ಮಾಡಿರ್ತಾರೆ, ಎಲ್ಲೋ ಹೋಗ್ಬಿಟ್ಟಿರ್ತಾರೆ, ತಲೆನೇ ನಿಲ್ಲಲ್ಲ ಅವ್ರಿಗೆಲ್ಲ. ಬಟ್ ಇವರೆಲ್ಲ ತುಂಬಿದ ಕೂಡ ತುಳ್ಕಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಇವೆಲ್ಲ ಅಪ್ಪು ಸರ್, ವಿಷ್ಣು ಸರ್, ಸುದೀಪ್ ಅವರಾಗಲಿ, ಅಕ್ಷಯ್ ಕುಮಾರ್ ಆಗಲಿ, ದೇ ನೋ ರಿಯಾಲಿಟಿ ಅವ್ರಿಗೆ ಗೊತ್ತಿರುತ್ತೆ ಅಲ್ಲ. ಬಟ್ ಎಷ್ಟೋ ಜನಕ್ಕೆ ಅದು ಗೊತ್ತಿದ್ರೂ ಹೇಳ್ಕೊಳ್ಳಲ್ಲ. ಎಸ್, ಬಟ್ ಇವ್ರು ಹೇಳ್ಕೊತಾರೆ. ವೆರಿ ಟ್ರೂ. ದಟ್ಸ್ ಅವ್ರ ಸಿಂಪ್ಲಿಸಿಟಿ. ಇನ್ನೊಂದು, ಭಾಳಷ್ಟು ಮಂದಿ, ನಾನು ಇಂಟ್ರ್ಯೂ ಮಾತಾಡ್ಬೇಕಾದ್ರೆ ನಾನು ದರ್ಶನ್ ಅವ್ರ ಜೊತೆ 3 ಸಿನಿಮಾ ಮಾಡಿದೆ, 4 ಸಿನಿಮಾ ಮಾಡಿದೆ. ಅದು ಅವರ ಸ್ವಂತಕ್ಕೆ ಅವರ ಪ್ರೌಡ್ ಫೀಲಿಂಗು. ನೀವು ಆಲ್ಮೋಸ್ಟು ದರ್ಶನ್ ಅವ್ರ ಜೊತೆ ಆಗಲಿ, ಸುದೀಪ್ ಅವ್ರ ಜೊತೆ ಆಗಲಿ, ವಿಷ್ಣು ಸರ್ ಜೊತೆ ಆಗಲಿ ತುಂಬ ಸಿನಿಮಾಗಳನ್ನ ಮಾಡಿರಿ. ಆ ಸಿನಿಮಾ ಮಾಡಿ ಬಂದ ನಂತರ ಹೇಗಿತ್ತು, ಮೈಂಡ್ಸೆಟ್ ಹೇಗಿರ್ತಿತ್ತು, ನಿಮ್ಮ ಇನ್ವಾಲ್ವ್ಮೆಂಟ್ ಹೇಗಿರ್ತಿತ್ತು, ಒಂದು ಸ್ಟೆಪ್ ಮುಂದೆ ಹೋಗುವಂಥ ವಿಚಾರಕ್ಕೆ ಹೆಂಗಿರ್ತಿತ್ತು? ಸರ್, ನಾನು ನಿಮ್ಗೆ ಆಗ ಹೇಳಿದೆ, ನಮಗೆ ಈ ಬಿಲ್ಡಪ್ಗಳು ಗೊತ್ತಿಲ್ಲ ರೀ. ನಾವು ಪ್ರೀತಿಯಿಂದ ಮಾತಾಡ್ಸಿದ್ರೆ, ಪ್ರೀತಿಯಿಂದ ಕರೆದ್ರೆ ಏನು ಮಾಡೋಕೆ ರೆಡಿ ನಾವು. ನಮಗೆ ಅದಕ್ಕೆ ಹೇಳಿದೆ, ನನಗೆ ಬಿಲ್ಡಪ್ ಯಾರನ್ನ ಎದುರುಗಡೆ ನಾನು ಬಿಲ್ಡಪ್ ಮಾಡ್ತಾರಲ್ಲ, ಅದು ನನಗೆ ಸಹಿಸೋದಿಲ್ಲ. ಬೈದಾಗ್ಬಿಡ್ತೀನಿ, ಅವ್ನು ಯಾವನಾಗಲ್ಲ, ಇಷ್ಟನ್ನೆಲ್ಲ ಬಿಲ್ಡಪ್ ಬೇಕಿಲ್ಲ ಅಂತ. ನನ್ನ ಲೆವೆಲ್ ಆರ್ಟಿಸ್ಟ್ಗಳಿಗೆ ನಾನು ಬೈಬಿಡ್ಲೇ, ಈ ಬಿಲ್ಡಪ್ಪಲ್ಲಿ ನಾನು ತೋರಿಸ್ಬೇಡ ಹಿಂಗೂ ಬೈದೀನಿ ರೀ ಅವ್ರಿಗೆ. ಆ ಬಿಲ್ಡಪ್ ನನಗೆ ಇಷ್ಟ ಆಗಲ್ಲ. ಮೈಂಡ್ ಸೆಟ್ ಏನಂದ್ರೆ ಒಂದು ಪಾತ್ರ ಮಾಡಿ ಬಂದಿದ್ದೀನಿ, ಜನಕ್ಕೆ ಅದು ರೀಚ್ ಆಗಿದೆ, ಪ್ರೊಡ್ಯೂಸರ್ಗೆ ಕಾಸಾಗಿದೆ. ಎಸ್, ಅದು ಭಾಳ ಇಂಪಾರ್ಟೆಂಟ್. ಅದರಿಂದ ಇನ್ನೊಂದು 4 ಸಿನಿಮಾ ಮಾಡ್ತಾರೆ, ಇದಾಗಿರ್ತೀನಿ ಹೊರತು ಹಂಗೆ ಮಾಡಿ ಹಿಂಗೆ ನಾನು ಯಾವತ್ತೂ ಅನ್ಕೊಂಡೇ ಇಲ್ಲ ರೀ. ಸೊ ಯಾವತ್ತೂ ನಾವು ಮಾತಾಡಬಾರ್ದು, ನಮ್ಮ ಕೆಲಸ ಮಾತಾಡಬೇಕು. ಕರೆಕ್ಟ್. ಅದು ನಂಬ್ಕೊಂಡು ಬಂದವನು ನಾನು. ಸೊ ಈಗಲೂ ನಾ ಪಿಕ್ಚರ್ ನೀಚೆ ಮಾಡೋದು, 2 ಜನ ಬಂದು ಹೇಳ್ತಾರೆ, ಫೋಟೋಸ್ ನೋಡ್ಕೊತಾರೆ, ಅವ್ರು ಮಾಡ್ಕೊತಾರೆ, ಹೊರತು ಬರಲಿಲ್ಲ ಆ ಪಿಕ್ಚರ್ ಮಾಡಿ ಬಂದು ಫೋಟೋ ಹೊಡ್ಕೊಡ್ಲಿಲ್ಲ ಅಂತ ಹೇಳೋಕ್ಕಾಕೈತೇನ್ರಿ? ಕರೆಕ್ಟ್. ಸೊ ಯಾವಾಗಲೂ ಅಷ್ಟು ಒಬ್ಬ ಆರ್ಟಿಸ್ಟ್ ಯಾವಾಗ ಬೆಳೀತಾನೆ ಅಂತಂದ್ರೆ ಜನ ಹೆಂಗೆ ನಿಮ್ಗೆ ಗುರುತಿಸ್ತಾರೆ. ನೀವು ರೋಡಲ್ಲಿ ಇಳಿದು ಹೋಗ್ಬೇಕಾದ್ರೆ ಜನ ಬಂದು ನಿಮ್ಮನ್ನು ಮಾತಾಡ್ತಾರಲ್ಲ, ಅದು ನಿಮ್ಮ ಪ್ರೀತಿ. ನೀವು ರೀಚ್ ಆಗಿರೋ ಅಂತ ಅರ್ಥ ಅಷ್ಟೇ. ಅದು ಅಷ್ಟೇ ರೀ. ಕೆಲವು ರೀಚೇ ಆಗಿರಲ್ಲ, ಆಗಲೇ ತಲೆನೇ ನಿಲ್ಲಲ್ಲ ಅವ್ರಿಗೆ. ನನಗೆ ಎಷ್ಟೋ ಜನ ಹೇಳ್ತಾರೆ, ಏನು ಸರ್ ಇಷ್ಟೊಂದು ಸಿಂಪಲ್ ಇದ್ದೀರಾ, ಅವ್ರು ನೋಡಿ ಸರ್ ಒಂದು ಸಿನಿಮಾ ನೋಡಿ ತಲೆ ನಿಲ್ತಾ ಇಲ್ಲ, ಅಸಿಸ್ಟೆಂಟ್ ಅಂತೆ, ಡ್ರೈವರ್ ಅಂತೆ, ಅದಂತೆ ಇದಂತೆ, ನೀವೇನು ಸರ್ ಒಂದು ಸಿನಿಮಾ ಮಾಡ್ಬೇಕಾರೆ ಅವನು ಚಿಕನ್ ಅದು ಇದು ಏನೆಲ್ಲ ಬೇಕು. ನನಗೇನು ನನ್ನ ಮನೆ ಈಗಲೂ ನಮ್ಮ ಮನೆಯಿಂದ ನಾನು ಊಟ ತೊಗೊಂಡು ಹೋಗ್ತೀನಿ. ಹೌದಾ? ಅಂದ್ರೆ ನನಗೆ ನಾವು ಉತ್ತರ ಕನ್ನಡ ರೊಟ್ಟಿ ಬೇಕು. ಸೂಪರ್. ಚಟ್ನಿ ಪುಡಿ, ಮೊಸರು, ಚಟ್ನಿ ಪುಡಿ ಅಂತ ಗಾಡಿಗೆ ಯಾವ ಇರ್ತದೆ. ಇಡೀ ಈಗ ನಂದಗೋಕುಲ ಶೂಟಿಂಗ್ ಅಷ್ಟೇ ಬಂದು ಚಟ್ನಿ ಪುಡಿ. ಕಲಾವಿದರಾಗಿದ್ದವರು ಹಿಂಗೆ ಸ್ವಿಚ್ ಆನ್ ಆಗಿ ಹೀರೋ ಥರದ ಪ್ರಯತ್ನಗಳನ್ನ ಮಾಡ್ತೀರಿ. ಆ ಡಿಸಿಷನ್ ಹೆಂಗಿತ್ತು? ಫುಲ್ ಫ್ಲೆಜ್ ಹೀರೋ ಆಗ್ತೀರಿ, ಒಂದು ಸಿನಿಮಾಗಳನ್ನ ಮಾಡ್ತೀರಿ, ಆ ಪ್ರಾಸೆಸ್ ಅಂದರೆ? ಅವಾಗ ನಮಗೆ ಸ್ಟಾರ್ಟಿಂಗಲ್ಲಿ ಟು ಬಿ ಫ್ರ್ಯಾಂಕು ಅವಕಾಶಗಳು ಭಾಳ ಕಮ್ಮಿ ಇತ್ತು. ನಾವು ಒಂದು ಪಾತ್ರ, ಒಂದು ಕ್ಯಾರೆಕ್ಟರ್ ಬೇಕು ಅಂದರೆ ಇಷ್ಟೆಲ್ಲ ಫೋಟೋಸ್ ಬಗಲಾಗಿ ಇಟ್ಕೊಂಡು, ಹೌದು, ಆಲ್ಬಮ್ ಮಾಡ್ಕೊಂಡು ಪ್ರೊಡ್ಯೂಸರ್ ಹತ್ರ, ಡೈರೆಕ್ಟರ್ ಅಂತ, ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಎಲ್ಲ ಹೋಗಿದ್ವಿ. ಸೊ ಹಿಂಗೆ ಫೋಟೋ ನೋಡೋರು, ಆ ಫೋಟೋ ಹಿಂದೆ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಬರ್ಕೊಳ್ಳೋರು, ಮಗಳೇ ಏನಾರು ಬೇಕು ಇದು ಹೇಳ್ತೀವಿ ಅಂತ ಹೇಳೋರು. ಸೊ ಹಿಂಗೆಲ್ಲ ಮಾಡಿವ್ರಿ. ಅವಾಗ ನಾವೆಲ್ಲ ಬೈಕೆಲ್ಲ ಹೋಗಿದ್ವಿ. ಇದೇ ಕೋಟಿಗೊಬ್ಬ ಸಿನಿಮಾ ಬೈಕಲ್ಲಿ ಹೋಗ್ತಾ ಇದ್ದೆ ನಾನು. ಬೈಕಲ್ಲಿ ಹೋಗಕ್ಕೆ 100 ರೂಪಾಯಿ ನಮಗೆ ಕನ್ವೆನ್ಸ್ ಕೊಡೋರು. ಅದು 100 ರೂಪಾಯಿ ನಮ್ಗೆ ಬರ್ತಿರ್ಲಿಲ್ಲ. ಅದು ಓಪನ್ ಆಗಿ ಹೇಳ್ತೀನಿ, 100 ರೂಪಾಯಿ ಮ್ಯಾನೇಜರ್ಗಳು ತೊಗೊಂಡ್ಬಿಡೋರು, ಎಲ್ಲರೂ ಅಂತಲ್ಲ ಕೆಲವರು. ಸೊ ಅದನ್ನೂ ಬಿಟ್ವಿ ನಾವು. ಆಯಿತು, ಏನೋ ಅವಾಗ ಕಷ್ಟದಲ್ಲಿ ಇದ್ವಿ.
ಬಟ್ ಸ್ಟಿಲ್ ಹುಚ್ಚು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಸಿನಿಮಾ ಅಂದ್ಕೊಂಡಿದ್ವಿ. ಹೇಳಿದ್ರೆ ಎಷ್ಟೋ ಇನ್ಸಲ್ಟ್ಗಳು ಆಗಿದಾವು ಅಂತೆಲ್ಲ ಹೇಳಕತ್ತಿದ್ದಲ್ಲ, ಇದು ಒಂದು ಆ ಕಷ್ಟ ಕಾಲದಲ್ಲಿ ಅದನ್ನು ಮಾಡಿದ್ವಿ. ಅದಾದಮೇಲೆ ನೀವು ಇನ್ಸಲ್ಟ್ ಅಂತ ಬಂದಾಗ ಒಂದು ಇನ್ಸಿಡೆಂಟ್ ನನಗೆ ಈಗಲೂ ಮರೆಯೋಕ್ಕಾಗಲ್ಲ. ಒಂದು ಸಿನಿಮಾ ಸಕಲೇಶ್ಪುರಲ್ಲಿ ಶೂಟಿಂಗು, ನಂಗೆ ಸಾಯಂಕಾಲ 4 ಗಂಟೆಗೆ ಫೋನ್ ಬರ್ತೈತಿ, ರಾತ್ರಿ ಬಸ್ ನೋಡಮ್ಮ ಇನ್ಸ್ಪೆಕ್ಟರ್ ಗಾಡ್ರು ಸಕಲೇಶ್ಪುರ ಆಯ್ತಣ್ಣ ಅಂತಂದು. ಅದು ಯಾವುದೋ ಕಾರಣಕ್ಕೂ ಏನಕ್ಕೂ ನಾನು ರಾತ್ರಿ ಊಟ ಮಾಡಿರಲ್ಲ, ಬಸ್ ಹತ್ತೀನಿ, ಬೆಳಗ್ಗೆ 4 ಗಂಟೆಗೆ ರೀಚ್ ಆಗ್ತೀನಿ, 4-5 ಗಂಟೆ ರೀಚ್ ಆಗ್ತಾರೆ. ರೀಚ್ ಆದಾಗ ಅವಾಗ ಇದಿಲ್ಲರಿ, ಏನೋ ಗೂಗಲ್ ಅವೆಲ್ಲ ಏನಿರಲಿಲ್ಲ, ಎಲ್ಲ ಹೋಟ್ಲ್ ಅಡ್ರೆಸ್ ಹೇಳೋರು, ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿ ಆಟೋದವ್ನು ಕೇಳಿದೆ, ಅಲ್ಲಿ ಒಂದು 2 ಕಿಲೋಮೀಟ್ರ್ ಐತಿ ಅಂತ. ಒಂದು ದುಡ್ಡು ಜಾಸ್ತಿ ಕೇಳವ, ಅರ್ಲಿ ಮಾರ್ನಿಂಗ್ ಅಲ್ರಿ, ರೊಕ್ಕ ಕೊಡೋ ನಮ್ಮದು ರೊಕ್ಕ ಇಲ್ಲ, ಬೇಡ ಬಿಡಪ್ಪ ಅಂತ ನಾಯಿ ಬಳ್ಕೋದು ಬರೋ ನಡ್ಕೊಂಡು ಹೋಗ್ತಿದ್ದೆ. ಹೋಗ್ತಾರೆ ಹೋಗಿ ಇಲ್ಲಿ ಸಿಕ್ಕಿದ್ಮೇಲೆ ರೂಮ್ಗೆ ಹೋದ್ಮೇಲೆ ಮ್ಯಾನೇಜರ್ ಕುಂತಾರ, ಬೇಗ ಹೊಡೆಯಮ್ಮ, ಹೋಗಿ ಹೊಡೆಯಮ್ಮ. ಆಯ್ತಂದ್ರೆ ರೂಮ್ ತೆಗೆದ್ರೆ ಒಂದು 10-15 ಜನ ಒಂದು ಸಣ್ಣ ರೂಮ್ನಾಗ, ಒಂದೇ ಬಾತ್ರೂಮ್, 10-15 ಜನ ಅದಾರ. 6:30 ಬಂದ್ಬಿಡುತ್ತೆ ಗಾಡಿ, ರೆಡಿ ಆಗ್ಬಿಡು. ಹಿಂಗೆ ಅಲ್ಲ, ನಾನು ಬೆಳೆದಿಲ್ವಲ್ಲ, ತಡ್ಕೋಬೇಕು ಅದನ್ನೆಲ್ಲ. ಹೆಂಗ್ ಬ್ಲಡ್ ಅವಾಗ ನಮ್ದು ತಡ್ಕೊಂಡಿದ್ದೀನಿ, ಅವೇನು ಕಮ್ಮಿ ಇರಲಿಲ್ಲ, ಬಟ್ ತಡ್ಕೊಂಡಿದ್ವಿ. ಯಾಕೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಅದು ನಮ್ಮ ಗುರಿ ಅನ್ನೋದು, ಅವಕಾಶ ಉಪಯೋಗಿಸ್ಕೋಬೇಕು ಅಂಥೇಳಿ ಬಂದರು. 6:30 ಗೊತ್ತಾ ಅಂಬಾಸಿಡರ್ ಕಾರ್ ಬರ್ತಿತ್ತು, 6:30 ಬಂದ ತಕ್ಷಣ ತುಂಬಿಡೋ, ತುಂಬಿ ಕಳಿಸ್ಬಿಡೋ. ಹೆಂಗೋ ಅಲ್ಲಿ ರೆಡಿಯಾಗಿ ಹೊಂಟ್ವಿ. ಸಕ್ತ ಒಂದು ಅಲ್ಲೊಂದು ಲೊಕೇಶನ್ಗೆ ಹೋದ್ವಿ. ಆ ಲೊಕೇಶನ್ ಇಲ್ಲ, ಇಲ್ಲಿಂದ ನಿಮ್ದು ನೆಕ್ಸ್ಟ್ ಲೊಕೇಶನ್ ನಿಮ್ಮದು ಕ್ಯಾರೆಕ್ಟರ್ ಬರೋದು ಪೊಲೀಸ್ ಸ್ಟೇಷನ್. ಸೊ ಇಲ್ಲೆಲ್ಲ ಯಾವುದೋ ಮನೆ ಮಾಡಾಕತ್ತಿದ್ರು. ನಾವು ಅಲ್ಲಿಗೆ ಬರೋ ಅಷ್ಟಿಗೆ ಬ್ರೇಕ್ಫಾಸ್ಟ್ ಏನೋ ಖಾಲಿ ಆಗಿತ್ತು, ನಮ್ಗೆ ಬ್ರೇಕ್ಫಾಸ್ಟ್ ಸಿಗಲಿಲ್ಲ. ಆಮೇಲೆ ಅಲ್ಲಿಂದ ನಮಗೆ ಇನ್ನೊಂದು ಕಡೆ ಶಿಫ್ಟ್ ಮಾಡೋದು. 12 ಗಂಟೆ ಆಗೋಯ್ತು ಅಲ್ಲಿ. ರಾತ್ರಿ ಊಟ ಮಾಡಿಲ್ಲ, ಬೆಳಗ್ಗೆ ಒಂದು ಕಪ್ ಚಹಾ ಇಲ್ಲ, ಹೊಟ್ಟೆ ಸಗತ್ ತಲಿತರ ಆಗುತ್ತೆ. 12 ಗಂಟೆ ಆದರೂ ಇಲ್ಲ. 12 ಗಂಟೆ ಆದ ತಕ್ಷಣ ಅಲ್ಲಿ ಎಲ್ಲ ಹಿಂಗೆ ಲೈಟ್ಸ್ ರೆಡಿ ಮಾಡಾಕತ್ತಿದ್ರು. ಯಾರೋ ಟಿಫಿನ್ ಮಾಡಿದ್ರಿ ಅಲ್ಲಿ ಮಾಡ್ಕೊಳ್ರಿ ಅಂತ ಹಚ್ಚಿರು. ತಾಟ್ ಇಟ್ಕೊಂಡು ಕ್ಯೂನ ನಿಂತೆ ನಾನು ಮುಂದೆ ಬಂದೆ. ಹೊಟ್ಟೆ ಭಾಳ ಹಚ್ತಿತ್ತು ನನಗೆ. ಒಂದು ಇಡ್ಲಿ ಹಾಕ್ದ, ಒಂದು ವಡೆ ಹಾಕ್ದ. ನನಗೆ ವಡೆ ಭಾಳ ಇಷ್ಟ, ಉದ್ದಿನ ವಡೆ ಭಾಳ ಇಷ್ಟ. ಅಣ್ಣ ಇನ್ನೊಂದು ವಡೆ ಹಾಕೋಣ, ಎಲ್ಲ ಹಿಂಗೆ ಹಾಕ್ಬಿಟ್ರ ಇನ್ನೊಬ್ರು ಹಾಕೋಬೇಡ, ಹಾಗೆ ಚೀಫ್ನವನು. ಆಯ್ತಣ್ಣ ಹೋದೆ ನಾನು. ಹೋಗಿನಿ, ನನ್ನ ಹಿಂದೆ ಯಾರೋ ಲೇಡಿ ನಿಂತಾಳ, ಅಕ್ಕಿಗೆ 2 ವಡೆ ಆಗ್ತದೆ. ಸಿಟ್ಟು ಬರುತ್ತಲ್ರಿ, ಸಿಟ್ಟು ಬರಲೇಬೇಕು. ತಿರುಗಿದೆ, ನೋಡ್ತಾ ಇದೆಯಾ ಆಗ ಅಂದ. ಆಯ್ತು, ಅದಂತೆಲ್ಲ ಕುಂತಿತ್ತು. ಬಂದು ಸಿನಿಮಾ ಶೂಟಿಂಗ್ ಎಲ್ಲ ಆಯ್ತು. ಹೆಂಗೆ ಟೈಮ್ ಕೂಡ ಬರುತ್ತೆ ನೋಡ್ರಿ, ಅಲ್ಲೇ ಬುದ್ಧಿ ಕಲಿಸುತ್ತಂದ್ರೆ ಅದಾಗಿ ಒಂದು 2 ವರ್ಷ 3 ವರ್ಷ ಅಂದ್ಕೊಳ್ಳಿ. ಒಂದು ಸಿನಿಮಾ ಹೀರೋ ನಾನು. ಸೂಪರ್. ಅದು ಸಿರಿಚಂದ್ರನ್ ಸಿನಿಮಾ ಹೀರೋ. ಅದೇ ಚೀಫು ನನಗೆ ಅಂದಿದ್ನಲ್ಲ, ಚೀಫು ಇಲ್ಲಿ ನನ್ನ ಸಿನಿಮಾಗೆ ಚೀಫ್, ಪ್ರೊಡಕ್ಷನ್ ಚೀಫ್. ಓಕೆ. ಪ್ರೊಡ್ಯೂಸರ್ ಚೇತನ್ ಸರ್ ಏನೇನು ಬೇಕು ಅದು ಊಟ ಗಿಡೆಲ್ಲ ನೋಡ್ಕೋ, ನೀನೇ ಇಂಟ್ರೆಸ್ಟ್ ತಗೋಬೇಕು, ನೀನೇ ಅವ್ರದ್ದು ನೋಡ್ಕೋಬೇಕು. ಅವ್ನಿಗೆ ಗೊತ್ತಾಗಿಲ್ಲ ಯಾರಂತ. ಫಸ್ಟು ನಾನು ಚೇರಲ್ಲಿ ಹಿಂಗೆ ಕೂತಿದ್ದೀನಿ ಶೂಟಿಂಗಲ್ಲಿ. ಬಂದ, ನೋಡ್ಬಿಡು ಇಲ್ಲೇ ಬಂದು ಕೂತ್ಕೊಂಡ ಅವ್ನು ಮುಂದೆ. ಅಣ್ಣ ಅಣ್ಣ ಬೇಜಾರು ಮಾಡ್ಕೊಬೇಡಣ್ಣ, ಅದು ಹಳೆದೆಲ್ಲ ಮರ್ತು ಬಿಡೋಣ ಅಂದ. ಹಿಂಗಂದೆ, ನೋಡು ನಾನು ಅಂತ ಹೇಳ್ತಾ ಇಲ್ಲ, ಯಾವುದೇ ಕಲಾವಿದ ಆಗಲಿ, ಯಾವುದೇ ಹೊಟ್ಟೆ ಹಸ್ಕೊಂಬಂದಿರ್ತಲ್ಲ, ಹೊಟ್ಟೆ ತುಂಬ ಊಟ ಹಾಕು. ನಿಮ್ಮ ಮನೆಯಿಂದ ತತ್ಯ ಪ್ರೊಡ್ಯೂಸರ್ ತಾನೇ ಕೊಡೋದು. ಸಿಟ್ಟು ನೋಡು ನನಗೆ, ನೋಡು ದೇವ್ರು ಹೆಂಗೆ ತೋರಿಸ್ತಾನೆ ಅಂತಂದೆ. ತಪ್ಪಾಯ್ತಣ್ಣ. ಅದು ನನಗೆ ಅನಿಸಿದ್ದು.